ಮೋದಿ 3.0 ಯುಗ ಆರಂಭ ಆಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ನೂತನ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ದು ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ 5 ಸಚಿವರಿಗೆ ಬಂಪರ್ ಗಿಫ್ಟ್ ನೀಡಲಾಗಿದೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಅವರಿಗೆ ಮೋದಿ ಕ್ಯಾಬಿನೆಟ್ನಲ್ಲಿ ಉನ್ನತ ಪಟ್ಟ ಸಿಕ್ಕಿದೆ. ಮೋದಿ 3.0 ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಇಲಾಖೆ ಕೇಂದ್ರ ಸಚಿವ ಆಗಿರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿ ಪ್ರಧಾನಿ ಮೋದಿಗೆ ಧನ್ಯವಾದ ತಿಳಿಸಿದ್ದಾರೆ. ಎನ್ಡಿಎ ಒಕ್ಕೂಟಕ್ಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಹಂಚಿಕೆ ಮಾಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಂಸದೆ ಸುಮಲತಾ ಖುದ್ದು ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ. ಕುಮಾರಸ್ವಾಮಿ ಭೇಟಿ ಮಾಡಿದ ಸುಮಲತಾ ಹೂಗುಚ್ಛ ನೀಡಿ ಅಭಿನಂದನೆಯನ್ನ ಸಲ್ಲಿಸಿ ಕೆಲಕಾಲ ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಕುಮಾರಸ್ವಾಮಿ, ಸುಮಲತಾ 2019ರ ಲೋಕಸಭೆ ಚುನಾವಣೆಯಿಂದ ವೈರಿಗಳಂತೆ ಇದ್ರು. ಈಗ ಹೀಗೆ ಕಾಣಿಸಿಕೊಂಡಿರೋದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಈ ವೇಳೆ ರಾಕ್ಲೈನ್ ವೆಂಕಟೇಶ್, ಡಾಕ್ಟರ್ ಮಂಜುನಾಥ್ ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಸ್ಥಾನ ಸಿಗದಿದ್ದು ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಶಾಸಕರ ಮೀಟಿಂಗ್ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರ ಸಭೆಯನ್ನ ಕರೆದಿದ್ರು. ಈ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿ, ಈ ಸೋಲು ನಮಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಇದಕ್ಕೆ ಕಾರಣ ಏನು, ಎಲ್ಲಿ ತಪ್ಪಾಗಿದೆ ಅಂತ ಪರಿಶೀಲನೆ ಮಾಡ್ತೀವಿ. ಈ ಬಗ್ಗೆ ಎಲ್ಲಾ ನಾಯಕರ ಜೊತೆಗೆ ಚರ್ಚಿಸಿ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು. ಬೆಂಗಳೂರು ಗ್ರಾಮಾಂತರದಿಂದ ಮಾಜಿ ಸಂಸದ ಡಿಕೆ ಸುರೇಶ್ ಸೋಲನ್ನ ಅನುಭವಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭಾರೀ ಮುಖಭಂಗವಾಗಿದೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತಮ್ಮ ಸೋತ ಬಳಿಕ ಡಿಕೆ ಶಿವಕುಮಾರ್ಗೆ ವೈರಾಗ್ಯ ಬಂದ್ಬಿಟ್ಟಿದೆ. ಮೊದಲು ಧಮ್ಕಿ ಹಾಕ್ತಾ ಇದ್ದವರು ಈಗ ಸಪ್ಪೆ ಆಗಿದ್ದಾರೆ. ಕಾಂಗ್ರೆಸ್ ಮನೆಗಳು ಈಗ ಸ್ಮಶಾನದಂತೆ ಆಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕನಕಪುರ ಸೋತ ಮೇಲೆ, ಬೆಂಗಳೂರು ಗ್ರಾಮಾಂತರ ಸೋತ ಮೇಲೆ ಅವರು ಯಾಕೋ ವೈರಾಗ್ಯಕ್ಕೆ ಜಾರ್ಬಿಟ್ಟಿದ್ದಾರೆ. ಅವರು ಕೂಡ ಎಲ್ಲೂ ಸಭೆ ಮಾಡೋದಾಗಲಿ ಮೊದಲ ಥರ ಧಮ್ಕಿ ಆಗ್ತಾ ಇದ್ರಲ್ಲ, ಎಲ್ಲೂ ಧಮ್ಕಿನೂ ಇಲ್ಲ, ಓಡಾಡ್ತಾನೂ ಇಲ್ಲ. ಅವರು ಸಪ್ಪೆ ಆಗ್ಬಿಟ್ಟಿದ್ದಾರೆ. ಈ ರಾಜಸ್ಥಾನದಲ್ಲಿ ಅವ್ರ ಸರ್ಕಾರ ಇಲ್ಲದೆ ಇದ್ರೂ ಕೂಡ ಕಾಂಗ್ರೆಸ್ ಅವರು ಸಾಧನೆ ಮಾಡಿದಾರಲ್ಲಿ. ಉತ್ತರ ಪ್ರದೇಶದಲ್ಲಿ ಅವ್ರ ಸರ್ಕಾರ ಇಲ್ಲದು ಸಾಧನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ನನ್ನ ಮಾಧ್ಯಮದಲ್ಲಿ ನೋಡಿದ್ದು, ಕರ್ನಾಟಕದಲ್ಲಿ ಸರ್ಕಾರ ಇದ್ದು ಯಾಕೆ ಸೋತ್ರಿ ಅಂದರೆ ಕರ್ನಾಟಕದಲ್ಲಿ ನೀವು ಲೂಟಿಕೋರರು ಅನ್ನೋದು ಸ್ಪಷ್ಟವಾಗಿ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ, ಅದಕ್ಕೆ ವೋಟ್ ಹಾಕಿಲ್ಲ ಅಂತ ಅಂದಿದ್ದಾರೆ ಅಂತ ನನಗಿರೋವಂಥ ಸುದ್ದಿ. ಬರೀ ಲೂಟಿ. ವಾಲ್ಮೀಕಿ ನಿಗಮದ ಅವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾಗೇಂದ್ರ ಅವರಿಗೆ 20% ಅಷ್ಟೇ ಕಮಿಷನ್ ಹೋಗಿರೋದು, ಆದರೆ ಇದು ಅವರಿಗೆ ಗೊತ್ತಿಲ್ಲದೆ ಸಿಎಂ ಕೆಳಗೆ ಡೀಲ್ ನಡೆದಿದೆ. ಇದರಲ್ಲಿ 3-4 ಜನರಿಗಿಂತ ಹೆಚ್ಚು ಜನರ ಪಾತ್ರ ಇದೆ. ನಮ್ಮ ವಿರೋಧ ನಾಗೇಂದ್ರ ವಿರುದ್ಧ ಅಲ್ಲ, ಸಿಎಂ ವಿರುದ್ಧ. ಸಿಎಂ ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೀವಿ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಪಾದಯಾತ್ರೆ ಬಗ್ಗೆ ಎಚ್.ಸಿ. ಮಹಾದೇವಪ್ಪ ವಿವಾದಾತ್ಮಕ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ನವರಿಗೆ ಮತಿಭ್ರಮಣೆಯಾಗಿದೆ. ಡೂಪ್ಲಿಕೇಟ್ ಗಾಂಧಿಗೆ ಒರಿಜಿನಲ್ ಗಾಂಧಿ ಹೆಸರಿಗೆ ಕಂಪೇರ್ ಮಾಡಿದ್ದಾರೆ. ಪಪ್ಪು ಸೇರಿ ಅನೇಕ ಹೆಸರಿನಿಂದ ರಾಹುಲ್ ಗಾಂಧಿ ಅವರನ್ನ ಟೀಕಿಸಲಾಗ್ತಾ ಇತ್ತು. ಇದನ್ನ ಹೋಗಲಾಡಿಸೋದಕ್ಕೆ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನ ಮಾಡಿದ್ರು. ಆದರೆ ಅದನ್ನ ಗಾಂಧಿಗೆ ಹೋಲಿಸೋದು ಎಷ್ಟು ಸರಿ ಅಂತ ಕಿಡಿಕಾರಿದ್ರು. ನನಗನ್ಸುತ್ತೆ ಮತಿಭ್ರಮಣೆ ಆಗಿರ್ಬೇಕು ಈ ಕಾಂಗ್ರೆಸ್ ಅವ್ರಿಗೆಲ್ಲ. ಎಲ್ಲಿರ ಗಾಂಧಿನೇ ಕಾಪಿ ಹೊಡೆದಿರೋರು ಅವರು.
ಆ ಹೆಸರಿದೆಯಲ್ಲ ಗಾಂಧಿ, ಮಹಾತ್ಮ ಗಾಂಧೀಜಿ ಹೆಸರನ್ನ ಕಾಪಿ ಹೊಡೆದಿರೋರು ಇವರು, ಅಂದರೆ ಡೂಪ್ಲಿಕೇಟ್ ಗಾಂಧಿ. ಈ ಡೂಪ್ಲಿಕೇಟ್ ಗಾಂಧಿ ಹೋಗಿ ಒರಿಜಿನಲ್ ಗಾಂಧಿಗೆ ಕಂಪೇರ್ ಮಾಡೋ ಅಂಥದ್ದು ಅವರ ಯೋಗ್ಯತೆ ಏನು, ಕಾಂಗ್ರೆಸ್ ಯೋಗ್ಯತೆ ಏನು ಅಂತ ತೋರಿಸುತ್ತೆ. ಮತ್ತು ಚಂದ್ರಶೇಖರ್ ಅವರ ಪಾದಯಾತ್ರೆ ಅದು ಸಂಚಲನ ಉಂಟು ಮಾಡುವಂಥ ಪಾದಯಾತ್ರೆ, ದೇಶದ ಒಳಿತಿಗಾಗಿ ಪಾದಯಾತ್ರೆ ಮಾಡಿದ್ರು. ಈ ಮನುಷ್ಯ ರಾಹುಲ್ ಗಾಂಧಿನ ಎಲ್ಲರೂ ಟೀಕೆ ಮಾಡ್ತಾಯಿದ್ರು. ಎಂದ್ರೆ ಕೇರಳದ ಮುಖ್ಯಮಂತ್ರಿ, ಬೇರೆ ಬೇರೆ ಯಾರೆಲ್ಲ, ಈ ಪಪ್ಪು, ಅಮೂಲ್ ಬೇಬಿ, ಈ ಥರದ್ದೆಲ್ಲ ಟೀಕೆ ಮಾಡ್ತಾಯಿದ್ರು ಕೇರಳದ ಮುಖ್ಯಮಂತ್ರಿ. ಪತ್ರಿಕೆಯಲ್ಲೇ ಬಂದಿದೆ. ಅದನ್ನು ಹೋಗ್ಲಾಡಿಸ್ಕೊಳಕ್ಕೋಸ್ಕರ ಇವ್ರ ಪಾದಯಾತ್ರೆ ಅಷ್ಟೇ.